ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಭಕ್ತನಿದ್ದನು. ರಾಮು ತುಂಬಾ ಬಡವನಾಗಿದ್ದರೂ ಅವನು ದೇವರ ಮೇಲೆ ತುಂಬಾ ಭಕ್ತಿ ಇಟ್ಟಿದ್ದನು. ಪ್ರತಿದಿನ ಬೆಳಗ್ಗೆ ಎದ್ದು ದೇವಾಲಯಕ್ಕೆ ಹೋಗಿ ಈಶ್ವರನನ್ನು ಪ್ರಾರ್ಥಿಸುತ್ತಿದ್ದನು. ಅವನಿಗೆ ಹಣ, ಆಸ್ತಿ ಏನೂ ಇರಲಿಲ್ಲ, ಆದರೆ ಹೃದಯದಲ್ಲಿ ನಂಬಿಕೆ ತುಂಬಿತ್ತು. ಒಂದು ದಿನ ರಾಮು ದೇವಾಲಯದಲ್ಲಿ ಕುಳಿತುಕೊಂಡು ಈಶ್ವರನಿಗೆ ಹೇಳಿದನು, ಪ್ರಭು, ನಾನು ಬಡವನಾಗಿದ್ದರೂ ನಿಮ್ಮ ಮೇಲೆ ನನ್ನ ಭಕ್ತಿ ತುಂಬಾ ಇದೆ. ನನಗೆ ಏನು ಕೊಟ್ಟರೂ ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಆ ರಾತ್ರಿ ರಾಮುವಿಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ಈಶ್ವರನು ಅವನ ಮುಂದೆ ಪ್ರತ್ಯಕ್ಷನಾದನು. ಈಶ್ವರನು ಮೃದುವಾಗಿ ಹೇಳಿದನು, ರಾಮು, ನಿನ್ನ ಸತ್ಯವಾದ ಭಕ್ತಿ ನನಗೆ ತುಂಬಾ ಇಷ್ಟವಾಗಿದೆ. ನಿನ್ನ ಹೃದಯ ಶುದ್ಧವಾಗಿದೆ. ನಾಳೆ ಬೆಳಿಗ್ಗೆ ಹಳ್ಳಿಯ ದಾರಿಯಲ್ಲಿ ನಡೆಯು, ನಿನಗೆ ಒಳ್ಳೆಯದು ಸಂಭವಿಸುತ್ತದೆ. ಮರುದಿನ ರಾಮು ಈಶ್ವರನ ಮಾತು ನೆನೆದು ದಾರಿಯಲ್ಲಿ ನಡೆಯತೊಡಗಿದನು. ಅಲ್ಲಿ ಒಂದು ಚಿಕ್ಕ ಚೀಲ ಕಂಡುಬಂತು. ಅದರಲ್ಲಿ ಸ್ವಲ್ಪ ಹಣ ಮತ್ತು ಅಕ್ಕಿ ಇದ್ದವು. ರಾಮು ಅದನ್ನು ಕಂಡು ಸಂತೋಷಪಟ್ಟನು. ಆದರೆ ತಕ್ಷಣವೇ ಅವನು ಯೋಚಿಸಿದನು, ಇದು ಯಾರದೋ ಇರಬಹುದು. ಅವನು ಹಳ್ಳಿಯಲ್ಲಿ ಎಲ್ಲರಿಗೂ ಕೇಳಿದನು. ಕೊನೆಗೆ ಆ ಚೀಲ ಒಬ್ಬ ಬಡ ವೃದ್ಧನದ್ದೆಂದು ತಿಳಿದುಬಂತು. ರಾಮು ಅದನ್ನು ಅವನಿಗೆ ಹಿಂದಿರುಗಿಸಿದನು. ವೃದ್ಧನು ತುಂಬಾ ಸಂತೋಷಪಟ್ಟನು ಮತ್ತು ರಾಮುವಿಗೆ ಆಶೀರ್ವಾದ ನೀಡಿದನು. ಆ ರಾತ್ರಿ ಮತ್ತೆ ರಾಮುವಿಗೆ ಈಶ್ವರನು ಕನಸಿನಲ್ಲಿ ಕಾಣಿಸಿಕೊಂಡನು. ಈಶ್ವರನು ಹೇಳಿದರು, ರಾಮು, ನಿನ್ನ ಪ್ರಾಮಾಣಿಕತೆ ಮತ್ತು ಭಕ್ತಿ ನಿನ್ನನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಿಜವಾದ ಭಕ್ತನು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ. ಆ ದಿನದಿಂದ ರಾಮು ಇನ್ನಷ್ಟು ಭಕ್ತಿಯಿಂದ ಜೀವನ ನಡೆಸತೊಡಗಿದನು. ಅವನ ಕಥೆ ಹಳ್ಳಿಯ ಎಲ್ಲರಿಗೂ ಪ್ರೇರಣೆಯಾಯಿತು. ಪಾಠ: ನಿಜವಾದ ಭಕ್ತಿ ಮತ್ತು ಪ್ರಾಮಾಣಿಕತೆ ಇದ್ದರೆ ದೇವರು ಯಾವಾಗಲೂ ನಮ್ಮನ್ನು ಕಾಪಾಡುತ್ತಾನೆ.